ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನೆನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ಯಾವುದೋ ಸಫಾರಿ ಇದೆಯಂತೆ, ಅಲ್ಲಿಗೆ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಅಲ್ಲೇ ಸಿಗ್ತೀನಿ. ಓಕೆ ಬಾಯ್. ಇವತ್ತು RCB ಮ್ಯಾಚ್ ಬೇರೆ ಇದೆ. RCB ಟಿ ಶರ್ಟ್ ಹಾಕೊಂಡು ಫುಲ್ಲು ರೈಡಿಂಗ್ ಗಾಡಿ ರೆಡಿ ಆಗಿದೆ. ಫುಲ್ ಸ್ಟಾರ್ಟ್ಗೆ ಹಾಕಿದ್ದೀನಿ, ಇವಾಗ ಹೊರಡೋದು. ಓಕೆ ಬಾಯ್. ಇವಾಗ ಸಫಾರಿ ಮಾಡೋಣ ಅಂತ ಬಂದೆ, ಆದರೆ ಇವಾಗ ಸಫಾರಿನೇ ಇಲ್ಲ. ನಾನು ರಾಂಗ್ ಟೈಮಿಂಗಲ್ಲಿ ಬಂದುಬಿಟ್ಟಿದ್ದೀನಿ. 11 ಗಂಟೆಗೆ ಬಂದಿದ್ದೀನಿ. ಶಟ್ ಪ್ಯಾಕೇಜ್ ಪೀಪಲ್ಸ್. ಆಮೇಲೆ ಬರಬೇಕಷ್ಟೇ. ತಿರ್ಗಾ ಹೋಗಿ ಬೇರೆ ಕಡೆ ಪ್ಲೇಸ್ ನೋಡ್ಕೊಂಡು ಇಲ್ಲಿಗೆ ಬರಬೇಕಷ್ಟೆ. ಓಕೆ, ಸಿಗೋಣ. ಥ್ಯಾಂಕ್ ಯು. ಇವಾಗ ಜಸ್ಟ್ ರೀಚ್ ಆದೆ, ಅಲ್ಲಿಗೆ ಹೋಗಬೇಕು. ആന തന്നെയാണ് അധികം ഉള്ളത്. ಆಲ್ ದ ಬೆಸ್ಟ್ ಬ್ರೋ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಬ್ರೋ. ಸಿಗೋಣ ನೆಕ್ಸ್ಟ್. ಓಕೆ ಓಕೆ ಬ್ರೋ, ಆಯಿತು. ಓಕೆ ಬಾಯ್ ಬ್ರೋ. ರೈಡ್ ಮಾಡ್ತಾಯಿದ್ದೀರಾ? ಆಲ್ ದ ಬೆಸ್ಟ್ ಬ್ರೋ. ಹುಷಾರು ಬ್ರೋ. ಇವಾಗ ಒಬ್ಬರು ಸಿಕ್ಕಿದ್ರು, ಸೋಲೋ ರೈಡ್ ಮಾಡ್ತಾಯಿದ್ದಾರೆ ಅವರು. ನನ್ನ ಥರನೇ ಸೇಮ್ ನಾನು ಸೋಲೋ ರೈಡ್ ಮಾಡ್ತಾಯಿದ್ದೀನಿ. ಆದರೆ ಅವರು 14 ದಿನ 14 ಪ್ಲೇಸಸ್ ನೋಡ್ತಾ ಇದ್ದಾರೆ. ಅವರು ಇನ್ಸ್ಟಾಗ್ರಾಮ್ ID ನಾನು ಇಲ್ಲಿ ಕೆಳಗಡೆ ಹಾಕ್ತೀನಿ, ನೋಡಿ ಅವರು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಏನು ಅಂತ. ನಾನು ಏನೂ ಪ್ಲ್ಯಾನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟು ಸಫಾರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸಫಾರಿ ನಾನು ಬೆಳಗ್ಗೆನೇ ಹೋಗ್ಬೇಕಿತ್ತು, ಆದರೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಫುಲ್ ಬಾಡಿ ಪೇನ್ ಇತ್ತು. ಮಲಿಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಸೋಂಬೇರಿ ಥರ ಮಲಿಕೊಂಡಿದ್ದೆ ನಾನು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಈ ಕೇರಳದವ್ರಂತೂ ತುಂಬ ಸಖತ್ತು ಇಷ್ಟು ಚೆನ್ನಾಗಿ ಮಾತಾಡೋದಿರಲಿ, ಮತ್ತು ಔಟ್ಸೈಡಿಂದ ಬಂದವ್ರ ಹತ್ರ ನಡ್ಕೊಳ್ಳೋದಿರಲಿ, ತುಂಬ ಸಖತ್ತಾಗಿ ಮಾತಾಡ್ತಾರೆ. ಮತ್ತು ಒಂಥರ ದುರಹಂಕಾರ ಇಲ್ಲ, ಚೆನ್ನಾಗಿ ಮಾತಾಡಿ ಏನೇ ಇದ್ದರೂ ಸಜೆಷನ್ಸ್ ಕೊಡ್ತಾರೆ. ಥ್ಯಾಂಕ್ ಯು ಕೇರಳದವ್ರಿಗೆ. ನೆಕ್ಸ್ಟು ಸಿಗೋಣ. ಓಕೆ ಬಾಯ್. ಇಲ್ಲಿ ಏನೇನೋ ಇದೆ. ಇದು ವಿನಿಗರ್ ಹಾಕ್ಬಿಟ್ಟು ಒಳಗಡೆ ನೆನೆಸಿಟ್ಟಿರೋದು ಹುಣಸೆಹಣ್ಣು ಅಂತ ಇದ್ದೀನಿ, ನಲ್ಲಿಕಾಯಿ, ಕ್ಯಾರೆಟು ಎಲ್ಲ ಥರ. ನಾನು ಚಾಕ್ಲೇಟ್ ತೊಗೊಂಡೆ.
ವೈನು